ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನನ್ನ ರೂಮಲ್ಲಿ. ಬೆಳಗ್ಗೆ 9 ಗಂಟೆ ಆಗಿದೆ. ಏನು ಕೆಲಸನೂ ಆಗಿಲ್ಲ. ಇವತ್ತು ಮನೇಲಿ ತಂಬಿಟ್ಟು ಮಾಡೋಣ ಅಂತ ಅಂತಿದ್ದಾರೆ. ನಾಳೆ ಶಿವರಾತ್ರಿ ಅಲ್ವಾ, ಅದಕ್ಕೆ ತಂಬಿಟ್ಟು ಮಾಡ್ತಾರಂತೆ. ನಾನು ಅದಕ್ಕೂ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಅಂತಿದ್ದೀನಿ. ನನಗೆ ತುಂಬ ಇಷ್ಟ. ಅಂದರೆ ಹಾಸನ ಕಡೆ ಎಲ್ಲ ಉರಕ್ಕಿ ಟಮಟ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನನಗದು ತುಂಬಾ ಇಷ್ಟ. ಸ್ವಲ್ಪ ಗಟ್ಟಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಮಾರಿ ಹಬ್ಬ ಮಾಡಿದ್ರೆ ಅವಾಗೆಲ್ಲ ಮಾಡ್ತಾರೆ ಇದನ್ನು. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದಾರೆ. ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಷ್ಟೇ ಗೈಸ್. ಇವಾಗ ನೆಕ್ಸ್ಟು ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬರೀ ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಮನೇಲಿ ತಿಂಡಿ ಜೋಳದ ರೊಟ್ಟಿ, ಆಮೇಲೆ ಉಚ್ಚಳ ಚಟ್ನಿ. ಜೋಳದ ರೊಟ್ಟಿ ಉಚ್ಚಳ ಚಟ್ನಿ ಮಾಡ್ತಾಯಿದ್ವಿ. ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ತೀನಿ. ಜೋಳದ ರೊಟ್ಟಿಗೆ ಫಸ್ಟು ಹಿಟ್ಟನ್ನ ಬಿಡಿಸ್ಕೊಬೇಕು. ಇಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಮುದ್ದೆ ಅದೊಂಥರ ಕುದಿ ಥರ ಇಷ್ಟು ನೀರು ಹಾಕ್ತೀನಿ. ಇದರಲ್ಲಿ ಇದೇ ಜೋಳದ ಹಿಟ್ಟು. 6 ರಿಂದ 7 ರೊಟ್ಟಿ ಮಾಡ್ತೀನಿ. 6 ರಿಂದ 7 ರೊಟ್ಟಿ ಮಾಡ್ತಾ ಇದ್ದಾರೆ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕಲಿಸೋದು. ನಮ್ಮ ಕಡೆ ಮಾಡೋ ರೊಟ್ಟಿ ಅಲ್ಲ, ಇಲ್ಲಿ ಯಾರು ಸಾಮಾನ್ಯ ಬರಲ್ಲ. ಮಾಡ್ತಾರೆ ಅಂದರೆ ಮೆಷಿನಲ್ಲಿ ಮಾಡ್ತಾರೆ, ಕೈಯಲ್ಲಿ ಕಮ್ಮಿ. ಹುಬ್ಳಿ ಸೈಡ್ ಜಾಸ್ತಿ. ನಮ್ಮ ಹುಬ್ಳಿ ಅತ್ತೆ ಒಬ್ರು ಇದ್ದಾರೆ, ಅವರು ಚೆನ್ನಾಗಿ ಮಾಡ್ಕೊಬರ್ತಾರೆ. ಇದು ನಾನು ಕೊಡಿಸಿದ್ದು ನೋಡಿ, ನಾನು ಕೊಡಿಸಿದ್ದು. ನನಗೇನು ಕೊಡಿಸಿಲ್ಲ. ಆದರೆ ಇವನು ಏನು ಕೊಡ್ಸಿಲ್ವಾ? ಇಲ್ಲ, ನಂಗೆ ಏನು ಕೊಡಿಸಿಲ್ಲ. ಜೋಳದ ರೊಟ್ಟಿ ನೋಡಿ, ನಾನು ಲಾಗಲ್ಲಿ ಕಿತ್ತಾಡ್ಬೇಡಿ, ನಾನು ಹಂಗೆ ಹಾಕ್ತೀನಿ ನೋಡಿ. ಹಿಂಗೆ ಕಿತ್ತಾಡ್ತಾರೆ ಅಂತ ನೋಡಿ. ಸ್ವಲ್ಪ ನಮ್ಮ ಮನೆ ಪರಿಸ್ಥಿತಿ ನೋಡಿ. ಇಲ್ಲಿ ಇವರಿಬ್ರೆ ಕಿತ್ತಾಡೋದಾಗಿದೆ. ಏನು ಕಿತ್ತಾಡ್ತೀವಿ ಅಂತ ಹೇಳು. ಸಿಲ್ಲಿ ರೀಸನ್ಗೆಲ್ಲ ಕಿತ್ತಾಡ್ತಾರೆ ಗೈಸ್ ಇವರು. ನನಗದೆಲ್ಲ ಆಗಲ್ಲ. ನನಗೆ ನಾವು ಒಂಥರ ಬೇರೆ ಥರ ಬಿಲ್ಡೋರು. ಈ ಥರ ಎಲ್ಲ ಸಿಲಿ ಮ್ಯಾಟ್ರಿಗೆಲ್ಲ ಕಿತ್ತಾಡೋದು ನನಗೆ ಇಷ್ಟ ಆಗಲ್ಲ. ಗಂಟಿಲ್ದೆ ಮುದ್ದೆ ಮಾಡ್ಕೊತಿರ್ತೀವಲ್ಲ. ಅಯ್ಯೋ, ಹಿಂಗೆ ಮಾಡ್ತಾರಾ? ಬಿಸಿನೀರು ಹಾಕೊಂಡು ಮುಚ್ಕೊಳ್ಳೋತಾನೆ ಅದನ್ನ ಕಲಿಸ್ಕೊಳ್ಳೋದು. ಹಂಗೂ ಮಾಡ್ಬೋದು, ಇದು ಚೆನ್ನಾಗಿರುತ್ತೆ ಅಷ್ಟೇ. ಸೊ ಇವಾಗ ಹಂಚಿಟ್ಕೊಂಡು ಹಂಚನ್ನ ಬಿಸಿಗಿಟ್ಕೊಳ್ಳೋಣ. ಅಯ್ಯೋ, ಇಷ್ಟೇನಾ? ಎಷ್ಟು ಜನಕ್ಕೆ? ಇದ್ರಲ್ಲಿ ಶಾವಿಗೆ ಮಾಡ್ಬೋದಾ? ಹುಚ್ಚಳ ಚಟ್ನಿ ಹುಚ್ಚಳ್ದಲ್ಲ ಅದು, ಅಲ್ಲ ಹುಚ್ಚಳ ಪುಡಿ. ನೀಟಾಗಿ ಹೈಜಿನಿಕ್ ಆಗಿ ಮಾಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ. ನಿಮಗೆ ಹುಚ್ಚಳ ಚಟ್ನಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸಾರಿ, ಚಟ್ನಿ ಅಲ್ಲ, ಚಟ್ನಿ ಪುಡಿ. ಹುಚ್ಚಳ ಚಟ್ನಿ ಪುಡಿ. ಇದಕ್ಕೆ ಮೊಸರು ಹಾಕೊಂಡು ತಿನ್ಬೋದು, ಇಲ್ಲ ಹಂಗೇನು ತಿನ್ಬೋದು. ಇವಾಗ ಇದರಿಂದ ಇದು ಬೇರೆದಕ್ಕೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಹಿಟ್ಟನ್ನ ಹಾಕುತ್ತಾ ಇರೋದು, ಜೋಳದ ಹಿಟ್ಟು. ಕೈಯಲ್ಲಿ ಮಿಕ್ಸ್ ಮಾಡಿ. ಬಿಸಿ ಇದೆ ಅದು. 12 ರೂಪಾಯಿ 13 ರೂಪಾಯಿ ಒಂದು ರೊಟ್ಟಿ ಅಂತೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು. ಈ ಥರ ಕಲಿಸ್ಕೊಂಡಿದ್ದಾರೆ ನೋಡಿ. ಇಷ್ಟು ಗಟ್ಟಿ ಇರಬೇಕು. ಇದನ್ನ ಇದು ಲಟನ್ಗೆಳಿ ಲಟ್ಟಿಸ್ಬೋದಾ? ಲಟನ್ಗೆಳು ಲಟ್ಟಿಸ್ಬೋದಂತೆ. ಹಾಗೆ ಇವರು ಕೈಯಲ್ಲಿ ತಟ್ಟಿಸ್ತಾರೆ. ನೋಡೋಣ ಇವಾಗ ಹೆಂಗೆ ಮಾಡೋದು ಅಂತ. ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಟ್ಟು ಎತ್ತಿಟ್ಕೊಳ್ಳಿ, ಸ್ವಲ್ಪ ನೀರು, ಅದೇ ಇದು ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ನೀರು. ಈ ಥರ ಮಣೆ ಇಲ್ಲ ಅಂದರೆ ನೀವು ಈ ಥರ ಶೆಲ್ಫ್ನ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೂ ಮಾಡ್ಕೋಬೋದು ಅಷ್ಟೇ. ಈ ಥರ ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ನೆನೆಸ್ಕೊಂಡು ಅದ್ರ ಮೇಲೆ ಹಿಂಗೆ ಮಾಡೋದು. ಬಟ್ಟೆ ಯಾಕೆ ಹಾಕೋತಾ ಇರೋದು ಗೊತ್ತಾ? ಹಿಂಗೆ ಅಲ್ಲಾಡಬಾರ್ದಂತ. ಇಲ್ಲ, ನೋಡಿ ಎಷ್ಟು ದೊಡ್ಡದಾಯ್ತು. ಬೇಕಿದ್ರೆ ಈ ಥರ ಲಟನ್ಗೆಳಿ ಸೇಮ್ ಚಪಾತಿ ಥರ ಇದಾಗುತ್ತೆ.
ಅಂದರೆ ನಾವು ಎಕ್ಸ್ಪರ್ಟ್ಸ್ ಅಲ್ಲ, ನಮ್ಗೆ ಹೆಂಗ್ ಬರುತ್ತೆ ನಾವು ಆ ಥರ ಮಾಡ್ತಿರೋದು. ಆಮೇಲೆ ಜೋಳದ ರೊಟ್ಟಿ ಹಾಕೋರು ಕಮೆಂಟ್ ಮಾಡಿಬಿಡ್ಬೇಡಿ, ಅಯ್ಯೋ ಹಿಂಗಲ್ಲ ರೊಟ್ಟಿ ಹಾಕೋದು ಅಂತ. ನಮ್ಗೆ ಹೆಂಗ್ ಬರುತ್ತೆ ನಾವು ಹಂಗೆ ಹಾಕ್ತಿದ್ವಿ. ತೆಗೆದು ಹಂಚ ಮೇಲೆ ಹಾಕೊಳ್ಳೋದು. ಇವಾಗಲೇ ಬಟ್ಟೆಯಲ್ಲಿ ನೀರು ಸೇರೋ. ನಾನೇನಾದರೂ ಮಾಡೋದಾದ್ರೆ ಹಿಂಗೆ ಲಟ್ಟನ್ಗೆ ಮಾಡೋದು. ತೆಗಿ ಹಂಗಲ್ಲ. ಅಮೇರಿಕಾ ಆಫ್ರಿಕಾ ಆಗೋಗಿದೆ. ಮನೇಲಿ ಇಷ್ಟೊಂದು ಫ್ರೂಟ್ಸ್ ಇದೆ, ತಿನ್ನೋರು ಯಾರು ಇಲ್ಲ. ಇದೆ, ಇದು ಅರ್ಧ ಖಾಲಿ ಆಗಿದೆ ವಾಟರ್ ಮಿಲನು. ಅಲ್ಲಿ ಅದರೊಳಗೆ ದಾಳಿಂಬೆ ಇದೆ, ಸೇಬಿದೆ. ಎಷ್ಟು ಫ್ರೂಟ್ಸ್ ಇದೆ ಅಂದರೆ ನಾನೇ ತಿನ್ಬೇಕೆಲ್ಲನೂ ಮನೆಯಲ್ಲಿ. ಒಬ್ಬರಾದ್ರೂ ಮುಟ್ಟಲ್ಲ ಗೈಸ್. ವಾಟರ್ ಮೆಲನ್ ಜ್ಯೂಸ್ ಮಾಡ್ತೀನಿ. ಎಷ್ಟು ಅಂದರೆ 5 ಸ್ಟಾರ್ ಹೋಟ್ಲಲ್ಲೂ ಸಿಗಲ್ಲ ಆ ಥರ ವಾಟರ್ ಮೆಲನ್ ಜ್ಯೂಸ್ ಮಾಡ್ತೀನಿ. ಫಸ್ಟ್ ಕುಡ್ಸೋದೆ ನನ್ನ ಗಂಡಂಗೆ. ಕಡಕ್ ರೊಟ್ಟಿ ನೋಡಿ ಗೈಸ್, ಇದೆ ಕಡಕ್ ರೊಟ್ಟಿ, ಜೋಳದ ರೊಟ್ಟಿ, ಹುಚ್ಚಳ ಪುಡಿ. ಇವಾಗ ಜೋಳದ ರೊಟ್ಟಿ ಎಷ್ಟು ಮಾಡಿದೀವಿ ಗೊತ್ತಾ? 1, 2, 6 ರೊಟ್ಟಿ, ಇಲ್ಲೊಂದು, ಮತ್ತು ಇನ್ನೂ ತಟ್ತಾ ಇದ್ದಾರೆ. ಸೊ ಇಷ್ಟು ಜೋಳದ ರೊಟ್ಟಿ ಮಾಡಿದ್ದೀವಿ ನೋಡಿ. ನೀವು ನೋಡ್ತಿರ್ಬೋದು ಲೇಯರ್ ಎಷ್ಟು ತೆಳ್ಳಗಿದೆ ಅಂತ. ಆ್ಯಕ್ಚುಲಾಗಿ ರೊಟ್ಟಿ ತಿನ್ನೋದು ಇದ್ರ ಮೇಲೆ ಮಧ್ಯದಲ್ಲಿ ಹಾಕೊಂಡು ತಿನ್ನಬೇಕು. ಬಟ್ ಇವಾಗ ಅಯ್ಯೋ ಬೌಲ್ ಒಡೆದೋಗಿದೆ, ಮೊಸರು ಚೆಲ್ಲುತ್ತೆ. ಸೊ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ದೀನಿ. ಅದೇ ಹೇಳಿದ್ನಲ್ಲ, ಉರಕ್ಕಿ ಟಮಟ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಮಾಡೋದಕ್ಕೆ ಹೋಗೋಣ ಬನ್ನಿ, ನೋಡ್ಕೊಂಡು ಬರೋಣ. ಫಸ್ಟ್ ನೀರು ಕುಡಿಬೇಕು, ಡಿಹೈಡ್ರೇಟ್ ಆಗ್ತಿದೆ ಬಾಡಿ. ಬನ್ನಿ. ಟಮಟ ಮಾಡಾಗಿದೆ. ಇದ್ರದ್ದು ರೆಸಿಪಿನ ನಾನು ಈಗ ಆಲ್ರೆಡಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ಸಲಿ ಟಮಟೊ ತಿನ್ ನೋಡಿ ನೀವು ಫಸ್ಟು ತಿನ್ ನೋಡಿ. ಅಯ್ಯೋ ಅಲ್ಲಿ ಜ್ಯೂಸ್ ಇದೆ, ಕುಡೀರಿ. ವಾಟರ್ ಮಿಲನ್ ಜ್ಯೂಸ್ ಇದೆ, ತಿಂದ್ಬಿಟ್ಟು ಕುಡೀರಿ.